ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಿರುವ ಹೊಸ ವಿನ್ಯಾಸದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 100 ಅಶ್ವಮೇಧ ಕ್ಲಾಸಿಕ್ ಬಸ್ಸುಗಳ ಪೈಕಿ 5 ಬಸ್ಸುಗಳು ಚಿಂತಾಮಣಿಯ ಕೆಎಸ್ಆರ್ಟಿಸಿ ಘಟಕಕ್ಕೆ ಬಂದಿದ್ದು, ಸದರಿ ಬಸ್ಸುಗಳು ಸೋಮವಾರದಿಂದಲೇ ಇಲ್ಲಿಂದ ಓಡಾಟ ಪ್ರಾರಂಭ ಮಾಡಿವೆ. ಲೋಕಾರ್ಪಣೆಗೊಂಡ ಈ ನೂತನ ಬಸ್ಗಳಿಗೆ ಅಶ್ವಮೇಧ ಕ್ಲಾಸಿಕ್ ಎಂದು ನಾಮಕರಣ ಮಾಡಲಾಗಿದ್ದು, ಪ್ರಯಾಣದ ಮರುಕಲ್ಪನೆ ಎಂಬ ಘೋಷವಾಕ್ಯವನ್ನು ನೀಡಲಾಗಿದೆ. ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಸುಗಳು ಸಂಚಾರ ನಡೆಸಲಿವೆ ಎಂದು ಇಲ್ಲಿನ ವ್ಯವಸ್ಥಾಪಕಿ ಸರಿತಾರವರು ತಿಳಿಸಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತೆ ನಮ್ಮ ಘಟಕಕ್ಕೆ ಬಸ್ಗಳನ್ನು ಒದಗಿಸುವಲ್ಲಿ ಅವರ ಶ್ರಮ ಹೆಚ್ಚಾಗಿದೆ ಎಂದರು. ಬೈ ಚಾನ್ಸ್ ಯಾರೇ ಬಂದ್ರು ಕೂಡ ಅಲ್ಲಿ ನಿಂತ್ಕೊಂಡ್ರು ಕೂಡ ಪ್ರಯಾಣಿಕರಿಗೆ ಏನೋ ಕೆಳಗಡೆ ಬೀಳ್ತೀರ ಏನಪ್ಪಾ ಅಂದ್ಬಿಟ್ಟಿದೆ, ಆಟೋಮೆಟಿಕ್ ಇದು ಕೊಟ್ಟಿದ್ದಾರೆ, ಡೋರ್ ಕೊಟ್ಟಿದ್ದಾರೆ. ಅನುಕೂಲ ಇದೆ ನೋಡಿ. ಇದ್ರ ಬಗ್ಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ನಮ್ಮ ನಮ್ಮ ಚಿಂತಾಮಣಿ ಘಟಕಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ 5 ಹೊಸ ನೂತನ ಅಶ್ವಮೇಧ ಕ್ಲಾಸಿಕ್ ವಾಹನಗಳನ್ನು ನೀಡಿರುತ್ತಾರೆ. ಆ 5 ವಾಹನಗಳನ್ನು ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರು, ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಸರ್ ಅವರು ಅವರ ಪ್ರಯತ್ನದಿಂದಲೇ ಪ್ರಯಾಣಿಕರ ಬೇಡಿಕೆಯ ಅನುಗುಣವಾಗಿ ನಮ್ಮ ಚಿಂತಾಮಣಿ ಘಟಕಕ್ಕೆ 5 ವಾಹನಗಳನ್ನು ನೀಡಿರುತ್ತಾರೆ. ಈ ವಾಹನಗಳನ್ನು ಲೈಲ್ಯಾಂಡ್ BS6 ವಾಹನಗಳಾಗಿದ್ದು, ಈ ವಾಹನಗಳಲ್ಲಿ ಕ್ಯಾಮರಾ ಇರುತ್ತದೆ, ತುಂಬ ಸೀಟ್ಸ್ ತುಂಬ ಕಂಫರ್ಟ್ ಆಗಿರುತ್ತದೆ. ಆ ಸೀಟುಗಳಲ್ಲಿ ವಾಟರ್ ಬಾಟಲು, ಮೊಬೈಲ್ ಚಾರ್ಜಿಂಗು ಎಲ್ಲ ಇರುತ್ತದೆ. ಸ್ಪೇಸ್ ತುಂಬ ಆರಾಮಾಗಿರುತ್ತೆ ಪ್ರಯಾಣಿಕರು ಪ್ರಯಾಣಿಸಲು. ಹಾಗೂ ಈ ವಾಹನಗಳನ್ನು ಪಾಯಿಂಟ್ ಟು ಪಾಯಿಂಟ್ ಚಿಂತಾಮಣಿಯಿಂದ ಟಿನ್ ಫ್ಯಾಕ್ಟ್ರಿ ಬೆಂಗಳೂರಿಗೆ ಈ ವಾಹನಗಳು ಕಾರ್ಯಾಚರಣೆ ಆಗಿರುತ್ತವೆ. ನಮ್ಮ ಶಾಸಕರ ಪ್ರಯತ್ನದಿಂದಲೇ ಹಾಗೂ ಛಲದಿಂದಲೇ ನಮ್ಮ ಚಿಂತಾಮಣಿ ಘಟಕಕ್ಕೆ 5 ವಾಹನಗಳನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ ಘಟಕದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಈ ದಿನ ಈ ವಾಹನಗಳಲ್ಲಿ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣ ಇರುತ್ತದೆ. ಶಕ್ತಿ ಯೋಜನೆ ಆಗಿರೋದ್ರಿಂದ ಹೆಚ್ಚು ಮಹಿಳಾ ಪ್ರಯಾಣಿಕರು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹಲವಾರು ಜನ ಉದ್ಯೋಗಕ್ಕೆ ಹಾಗೂ ವಿದ್ಯಾರ್ಥಿಗಳು ಪ್ರಯಾಣ ಮಾಡಿರೋದ್ರಿಂದ ಅವರ ಅನುಗುಣವಾಗಿ ನಾವು ಈ ವಾಹನಗಳನ್ನು ಈ ದಿನ ಸಂಚಾರ ಮಾಡಿರುತ್ತೇವೆ. ಹಾಗೂ ನಮ್ಮ ಸಚಿವರು ನಗರ ಸಾರಿಗೆಯನ್ನು ಮಾಡಲು ತಿಳಿಸಿರುತ್ತಾರೆ. ಮುಂದಿನ ಹಂತವಾಗಿ ನಗರ ಸಾರಿಗೆಯನ್ನು ಕೂಡ ಆರಂಭ ಮಾಡಿರುತ್ತೇವೆ. ಅವರ ಮನವಿಯಂತೆ ಆರಂಭ ಮಾಡುತ್ತೇವೆ. ಈ ದಿನ ಈ ಎಲ್ಲ ಸಾರ್ವಜನಿಕ ಪ್ರಯಾಣಿಕರು ಈ ವಾಹನಗಳಲ್ಲಿ ಪ್ರಯಾಣಿಸಲು ನಮಗೆ ತುಂಬ ಖುಷಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಇದನ್ನು ಸದುಪಯೋಗಪಡಿಸಬೇಕಾಗಿ ನಮ್ಮ ಚಿಂತಾಮಣಿ ಜನತೆಯಲ್ಲಿ ಮನವಿ ಮಾಡುತ್ತೇನೆ. ಚಿಂತಾಮಣಿ ಘಟಕಕ್ಕೆ ಎಷ್ಟು ಬಸ್ಸುಗಳು 5 ವಾಹನಗಳನ್ನು ನೀಡಿರುತ್ತಾರೆ.
ಅಂತ ನಾವೊಂದು 13 ವರ್ಷದಿಂದ ಬೆಂಗಳೂರಿಗೆ ಚಿಂತಾಮಣಿ ಓಡಾಡ್ತಾ ಇದ್ದೀವಿ. ಈಗ ಒಂದು 6 ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಫ್ರೀ ಬಸ್ ಬೆಟ್ಟದಿಂದ. ಈಗ ಹೊಸ ಬಿಟ್ಟಿರೋದು ತುಂಬ ನಮ್ಮ ಶಾಸಕರಿಗೂ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀವಿ. ಏನಕ್ಕಂದ್ರೆ ನಾವು ಆಲ್ರೆಡಿ 6 ಮಂತ್ಸ್ ಬ್ಯಾಕ್ ರಿಕ್ವೆಸ್ಟ್ ಕೊಟ್ಟಿದ್ವಿ, ಸರ್ ಹೊಸ ಬಸ್ಸು ಬೆಂಗಳೂರು ಪ್ರಾಬ್ಲಮ್ ಇದೆ, ತುಂಬ ಹೋಗಿ ಬರೋದು ಕಷ್ಟ ಅಂತ. ಬಟ್ ಅವರು ಲಾಸ್ಟ್ ಟೈಮು ಒಂದು ಬಸ್ ಬಂದಿತ್ತು, ಬಟ್ ಇದು ಈಗ 5 ಬಸ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಬಟ್ ತುಂಬ ಧನ್ಯವಾದ ಶಾಸಕರಿಗೂ ಮತ್ತು ಸಿಬ್ಬಂದಿ ವರ್ಗದವರೆಗೂ ಜನರಿಗೆ ಉತ್ತಮ ಸೇವೆ ಕೊಡಬೇಕು ಅಂತ ನಾವು ಆಶಿಸ್ತೀವಿ. ಅಶ್ವಮೇಧ ಅಂದ್ಬಿಟ್ಟಿದೆ, ಇವಾಗ ಹೊಸ ಬಸ್ಸುಗಳು ಬಂದಿದ್ದಾವೆ. ಇದು BS6 ಮಾಡಲು. ಏನಪ್ಪ ಅಂದರೆ ಇವಾಗ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ, ಮುಂದೆ ಹೋಗುವಂಥ ವಾಹನಗಳು ಕೂಡ ಇದರಲ್ಲಿ ನೋಡ್ಬೋದು. ಆದರೆ ಹಿಂದೆಯಿಂದ ಯಾವ ಗಾಡಿ ಬರ್ತಿದೆ ಅಂತಲೂ ನೋಡ್ಬೋದು. ಏನಾದರೂ ಇದು ಮೊಬೈಲ್ ಏನಾದರೂ ಚಾರ್ಜಿಂಗ್ ಏನಾದರೂ ಯಾರ್ದಾದ್ರೂ ಸ್ವಿಚ್ ಆಫ್ ಆದರೂ ಕೂಡ ಆಕಸ್ಮಿಕವಾಗಿ ಹಿಂದೆ ಬಂದಿದ್ದನ್ನು ಚಾರ್ಜಿಂಗ್ ಹಾಕ್ಕೊಳ್ಬೋದು. ಮೊಬೈಲ್ ಪವರ್ ಬ್ಯಾಂಕ್ ಇದು ಬಂದಿದ್ದನ್ನು ಇದು ಕೊಟ್ಟಿದ್ದಾರೆ. ಬಂದಿದ್ದಾನೆ ಇದರಲ್ಲೆಲ್ಲ. ಇದು ನಾನ್ ಸ್ಟಾಪ್ ಗಾಡಿ. ಇಲ್ಲಿ ಬಿಟ್ಟಂದರೆ ಪಾಯಿಂಟ್ ಟು ಪಾಯಿಂಟು ಇದಿರೋದು. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಎಲ್ಲ ವೆಹಿಕಲ್ ಎಲ್ಲ ಬಂದಿದ್ದನ್ನು ಗಾಡಿ ಓಡಿಸೋದಕ್ಕೆಲ್ಲ ಚೆನ್ನಾಗಿದೆ, ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಮೈನ್ ಏನಪ್ಪ ಅಂದರೆ ಪ್ರಯಾಣಿಕರಿಗೆ ತುಂಬ ಅನುಕೂಲವಾಗಿದೆ. ಅನುಕೂಲ ಇದು BS6 ಅದು ಹೇಳ್ತಾ ಇದ್ದೀನಲ್ವಾ. ಇವಾಗ ಏನಪ್ಪ ಅಂದ್ರೆ ಇದೆಲ್ಲ ಬಂದಿದ್ದೇನು ಲ್ಯಾಪ್ಟಾಪ್ ಸಿಸ್ಟಮ್ ವೆಹಿಕಲ್ ಬಂದಿದೆ. ಪ್ರಯಾಣಿಕ ದೇವರುಗಳಿಗೆ ಶುಭ ಸಂಜೆಯ ವಂದನೆಗಳು. ಈಗ ನಮ್ಮ KSRTC ಸಂಸ್ಥೆ ಪರವಾಗಿ ಹೊಸದಾಗಿ ನಮ್ಮ ಈ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಬರೀ 5 ವಾಹನಗಳನ್ನು ಮಾತ್ರ ನೀಡುತ್ತಾರೆ. ಆ 5 ವಾಹನಗಳು ನಮ್ಮ ಸಚಿವರ ಒಂದು ಹಿತಾಸಕ್ತಿಯಿಂದ ಅವರ ಒಂದು ಪರಿಶ್ರಮದಿಂದ 5 ವಾಹನಗಳನ್ನು ನಮ್ಮ ಚಿಂತಾಮಣಿ ಘಟಕಕ್ಕೆ ನೀಡುತ್ತಾರೆ. ಈ ದಿನದಿಂದ ನಾವು ಈ ಒಂದು ವಾಹನವನ್ನು ಸೌಲಭ್ಯವನ್ನು ಪ್ರಯಾಣಿಕ ದೇವರುಗಳಿಗೆ ವಿಸ್ತರಿಸ್ತಾ ಇದ್ದೀವಿ. ಎಲ್ಲ ಪ್ರಯಾಣಿಕರಿಗೂ ಸಹ ಈ ಒಂದು ಸದಾವಕಾಶವನ್ನು ಪಡ್ಕೋಬೇಕು. ಇದರಲ್ಲಿ ಸುಸಜ್ಜಿತ ಆಸನ ವ್ಯವಸ್ಥೆ ಇರ್ತದೆ ಮತ್ತು ಈ ಮೊಬೈಲ್ ರೀಚಾರ್ಜು, ಕುಡಿಯೋ ನೀರು ಇಟ್ಕೊಳ್ತಕ್ಕ ವ್ಯವಸ್ಥೆ, ಇನ್ನೂ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಒಳಗೊಂಡಿರ್ತದೆ. ತುಂಬ ಸುಖಾಸೀನಗಳನ್ನು ಅಳವಡಿಸಿರ್ತವೆ. ಆದ್ದರಿಂದ ಎಲ್ಲ ಪ್ರಯಾಣಿಕ ದೇವರುಗಳು ಈ ಒಂದು ಸವಲತ್ತನ್ನು ಉಪಯೋಗಿಸಬೇಕು. ಇನ್ನು ಮುಂದೆ ಸಹ ಇದರ ಸವಲತ್ತಿನ ಜೊತೆಗೆ ನಗರ ಸಾರಿಗೆಯನ್ನು ಸಹ ವಿಸ್ತರಿಸಲು ನಮ್ಮ ಸಚಿವರ ಮತ್ತು ನಮ್ಮ DC ಸಾಹೇಬರ ಒಂದು ಯೋಚನೆ ಇದೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಚಿಂತಾಮಣಿ ಜನತೆಗೆ ಒದಗಿಸಿಕೊಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸಂಸ್ಥೆಯ ಒಂದು ಏಳಿಗೆಗೆ ಎಲ್ಲ ಸಹಕಾರ ಮಾಡಬೇಕು ಅಂತ ತಮ್ಮೆಲ್ಲ ನಾನು ತುಂಬ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ.